ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸರಿಲೇರು ನೀಕೆವರು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಸರಿಲೇರು ರೀಲೇರು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಸರಿಲೇರು ನೀಕೆವರು ಮೂವಿಯಲ್ಲಿ ರಶ್ಮಿಕಾ ಮಂದನ ಅವರಾಗಿರ್ಬೋದು ಮತ್ತು ಮಹೇಶ್ ಬಾಬು ಅವರಾಗಿರ್ಬೋದು ಈ ಮೂವಿಯಲ್ಲಿ ಹೀರೋ ಆಗಿ ಮತ್ತು ಹೀರೋಯಿನ್ ಆಗಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 70 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 160 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತಮಿಳಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಮಲಯಾಳಂನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸರಿಲೇರು ನೀಕೆವರು ಮೂವಿಯಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಾರೆ. ಈ ಸರಿಲೇರು ನೀಕೆವರು ಮೂವಿಯಲ್ಲಿ ಮಹೇಶ್ ಬಾಬು ಅವರು ಒಂದು ಪೊಲೀಸ್ ಕೆಲಸದಲ್ಲಿ ಇರ್ತಾರೆ ಅಂತಾರೆ, ಆರ್ಮಿಯಲ್ಲಿ ಇರ್ತಾರೆ ಅಂತಾರೆ. ಅವರ ಮನೆಯಲ್ಲಿ ಒಂದು ರೀತಿ ಫ್ಯಾಮಿಲಿ ಅಂತಾರೆ, ಫ್ಯಾಮಿಲಿಗೂ ಮತ್ತು ಇನ್ನೊಂದು ಫ್ಯಾಮಿಲಿಗೂ ಕೂಡ ಆಗಿ ಬರೋದಿಲ್ಲ. ಅವಾಗೇನಾಗುತ್ತೆ ಅಂತಾರೆ, ಮಹೇಶ್ ಬಾಬು ಅವರು ಆ ಡ್ಯೂಟಿಯಲ್ಲಿ ಇರ್ತಾರಲ್ಲ ಅದನ್ನು ರಿಸೈನ್ ಮಾಡಿ ಕೂಡ ಬರ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ಸ್ಟೋರಿ ಇದ್ದಾರೆ ಗೈಸ್. ಈ ಸರಿಲೇರು ನೀಕೆವರು ಒನ್ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಈ ಮಹೇಶ್ ಬಾಬು ಅವ್ರಿಗೆ ತನ್ನದೇ ಆದ ಒಂದು ಕನಸುಗಳಿರುತ್ತೆ, ನಾನು ಆರ್ಮಿಯಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ. ಸರಿ ಅಂತ ಕೂಡ ಇವ್ರ ಮನೆಯವರೆಲ್ಲರನ್ನು ಕೂಡ ಒಪ್ಪಿಸಿ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಆ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ರಶ್ಮಿಕಾ ಮಂದನ ಅವರು ಕೂಡ ಸಿಗ್ತಾರೆ ಗೈಸ್. ಆ ರಶ್ಮಿಕಾ ಮಂದನ ಎಲ್ಲಿಗೆ ಹೋಗ್ತಾ ಇರ್ತಾರೆ ಅಂತಾರೆ, ಅದೇ ಟ್ರೈನಲ್ಲೇ ಅವರು ಕೂಡ ಒಂದು ಎಕ್ಸಾಮನ್ನು ಬರೆಯೋಕ್ಕಂತ ಹೋಗ್ತಾ ಇರ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ ಜೋಕ್ಸ್ ಆಗುತ್ತೆ ಮತ್ತು ಕಾಮಿಡಿಯಸ್ ಆಗುತ್ತೆ ಮತ್ತು ಅಲ್ಲಿ ಕೂಡ ಒಂದು ಫೀಲಿಂಗ್ ಸ್ಟೋರಿ ಆಗುತ್ತೆ ಮತ್ತು ಲವ್ ಸ್ಟೋರಿನೂ ಸ್ಟಾರ್ಟ್ ಆಗುತ್ತೆ. ಮತ್ತು ರಶ್ಮಿಕಾ ಮಂದನನ್ನು ಕೂಡ ಕಿಡ್ನಾಪ್ ಮಾಡೋಕ್ಕೆ ಕೂಡ ಬರ್ತಾರೆ. ಆವಾಗ ಏನಾಗುತ್ತೆ ಅಂತ ತಿರ್ಗಾ ಕೂಡ ಅಲ್ಲಿ ಫೈಟಿಂಗ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಏನು ಮಾಡ್ತಾರೆ, ಆ ಮಹೇಶ್ ಬಾಬು ಅವರು ಕೂಡ ಅಲ್ಲಿಗೆ ಹೋಗ್ತಾರೆ, ಆರ್ಮಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ, ತಿರ್ಗಾ ಊರಿಗೆ ಹತ್ರ ಬರ್ತಿರ್ತಾರೆ. ಬಂದಾಗ ಏನಾಗುತ್ತೆ ಅಂತಾರೆ, ಇವ್ರ ಅಮ್ಮ ಅವರು ಒಂದೇ ಆದ ಒಂದು ಬಿಸ್ನೆಸ್ಸನ್ನು ನೋಡಿಕೊಂಡು ಇರ್ತಾರೆ ಗೈಸ್. ಆ ಬಿಸ್ನೆಸ್ಸನ್ನು ನೋಡ್ಕೊಂಡಿದ್ದಾಗ ಏನು ಮಾಡ್ತಾರೆ, ಇವ್ರದ್ದು ಯಾವುದೋ ಒಂದು ಜಾಗದ ಇದಿರುತ್ತೆ, ಆ ಜಾಗದಲ್ಲಿ ಏನಾಗುತ್ತೆ ಅಂತಾರೆ, ಈ ಮಹೇಶ್ ಬಾಬು ಅವರ ಫ್ಯಾಮಿಲಿಗೂ ಮತ್ತು ಇನ್ನೊಂದು ಫ್ಯಾಮಿಲಿಗೂ ಕೂಡ ಜಗಳ ಹತ್ಕೊಳ್ಳುತ್ತೆ. ಅಲ್ಲಿ ಏನು ಮಾಡ್ತಾರೆ, ವಿಲನ್ಗಳೆಲ್ಲ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ ಎಂಟ್ರಿಗಳೆಲ್ಲ ಕೊಟ್ಟಾಗ ಏನಾಗುತ್ತೆ, ಈ ಮಹೇಶ್ ಬಾಬು ಅವರು ಅವರ ತಂದೆಯವರಾಗಿರ್ಬೋದು ಮತ್ತು ಅವ್ರ ತಾತ ಅವರಾಗಿರ್ಬೋದು, ನೀನು ಈ ರೀತಿ ಮಾಡೋಕೆ ಹೋಗ್ಬೇಡ ಅಂತ ಕೂಡ ಎಲ್ಲನೂ ಕೂಡ ಹೇಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಆಮೇಲೆ ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.